ಅತ್ತೆ ನಿನಗೆ ನಾನು ಆ ವಯಸ್ಸಲ್ಲಿ ನಿನ್ನ ಪ್ರೇಮ ಅಂತ ಬಿರುದು ಕೊಟ್ಟಿದ್ದೀನಿ ನಿನಗೆ, ಆಯ್ತಾ? ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ ನೀನ್ ಇರೋ ಕಲ್ಲರ್ಗೆ, ನೀನ್ ಇರೋ ಪರ್ಸನಾಲಿಟಿಗೆ. ನಾನೇ ಹೇಳ್ತಾ ಇಲ್ವಾ? ನಾನಿನ್ನೂ ರೆಡಿ ಆಗಿಲ್ಲ ಫ್ರೆಂಡ್ಸ್. ನಾವ್ ಆಡೋದ್ ನೋಡ್ಬಿಟ್ಟು ನಮ್ಮ ಅತ್ತೆನೂ ನನ್ನನ್ನು ತೆಗಿಬಿಡಿ ಇರೋ ಬಂಟಿ. ನೋಡಿ ನಮ್ಮನೆ ಕೆಲಸ, ಮದುವೆ ಕೆಲಸ ಈಗ ಶುರು ಆಗಿದೆ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಮ್ಮ ಅಕ್ಕನ್ನ ನಾನು ತೋರ್ಸಂಗಿಲ್ಲ, ನನ್ನ ಅವಳು ತೋರ್ಸಂಗಿಲ್ಲ, ಕಂಡೀಷನ್ಸ್ ಹಾಕಿದ್ದೀವಿ, ಆಯ್ತಾ? ಯಾಕಂದ್ರೆ ನಾನು ಸ್ನಾನ ಎಲ್ಲ ಮಾಡಿದ್ದೀನಿ, ಆದ್ರೆ ಇನ್ನೂ ತಲೆ ಬಚ್ಚಿಲ್ಲ, ವೇಲೆಲ್ಲ ಕಟ್ಕೊಂಡು. ನೋಡಿ ನಮ್ಮ ಬಂಟು ಅಳ್ತಾ ಬಿದ್ದೋನೆ. ಮನೇನ ನೋಡಿ ಅವಾಗವಾಗ ಹಿಂಗೆ ಚೇಂಜ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸೋಫಾನ ಆ ಕಡೆಯಿಂದ ಈ ಕಡೆಗೆಲ್ಲ ಹಾಕ್ತಾ ಇದ್ರೆ ನನ್ಗೊಂಥರ ಇಷ್ಟ. ಹಾಗೆ ಫ್ರೆಂಡ್ಸ್, ಬೆಳಿಗ್ಗೆಯಿಂದ ಎಲ್ಲ ಮನೆ ಕೆಲಸ ಅದು ಇದು ಇತ್ತು. ಈಗ ನಾನು ಸ್ವಲ್ಪ ಪಾರ್ಲರ್ ಹತ್ರ ಹೋಗಿ ಸರ್ವಿಸ್ ಎಲ್ಲ ತೊಗೊಂಡು ಈಗ ನಾನು ಚಿಂಟು ನಾನು ಶರಾರ ಏನು ಬುಕ್ ಮಾಡ್ಕೊಂಡಿದ್ದು ಅದು ಸ್ಮಾಲ್ ಸೈಜ್ ಕಳಿಸ್ಬಿಟ್ಟಿದ್ದಾರೆ. ನನಗಂತೂ ಡಿಸಪಾಯಿಂಟ್ ಆಯಿತು. ಸಕ್ಕದಾಗಿತ್ತು ಆ ಡ್ರೆಸ್ಸು. ನನಗೇನೋ ಆಸೆ ಆಗ್ತಾಯಿತ್ತು, ಇನ್ನು ಯಾವಾಗ ಹಾಕ್ಕೊತೀವಿ ನಾವು. ನಾನು ಶಿವುದು ಹಳದಿ ಫಂಕ್ಷನ್ ಏನಿದೆ ಅದಕ್ಕೆ ಶರಾರನೇ ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು ತುಂಬ ಆಸೆಯಿಂದ ನಾನು ತರಿಸ್ಕೊಂಡಿದ್ದು. ಬಟ್ ಅದು ಸ್ಮಾಲ್ ಸೈಜು. ನಾನು ಸೂರತ್ತು ಅಲ್ಲಿ ಇಲ್ಲಿ ಹೋಗಿ ಬರೋಷ್ಟರಲ್ಲಿ ಸೈಜು ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಈಗ ಲಾಸ್ಟ್ ಮೂಮೆಂಟಲ್ಲಿ ನೋಡಿದ್ರೆ ಚಿಕ್ಕದಾಗ್ಬಿಟ್ಟೈತೆ. ಅದಕ್ಕೆ ಲೈಫಲ್ಲಿ ಅನಿಸೋದು, ಯಾವಾಗಲೂ ಸ್ಲಿಮ್ ಆಗಿ ಸಣ್ಣಕ್ಕಿದ್ರೆ ಯಾವ ಡ್ರೆಸ್ ಆದರೂ ಆಗುತ್ತೆ, ನಾವು ಈ ಥರ ಹಿಂಗೆ ವೆಯ್ಟ್ ಗೇನ್ ಆಗ್ತಾಯಿದ್ರೆ ಯಾವ ಡ್ರೆಸ್ ಆಗುತ್ತೆ ಅಂತ ಬೇಜಾರು ಮಾಡಿಕೊಂಡು, ಇಲ್ಲ ನಾನು ಹಳದಿ ಫಂಕ್ಷನ್ಗೆ ಶರಾರನೇ ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು ತೊಗೊಂಡೇ ಬಂದ್ಬಿಡೋಣ ಒಂದು ಅಂತ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮ ಅತ್ತೆ, ಜೀವಿತು, ಅಥರ್ವ ಮತ್ತು ನವೀನ್ ಅವರು ಮಾರ್ಕೆಟ್ ಹತ್ರ ಹೋಗಿದ್ದಾರೆ. ಇನ್ನು ನಾಳೆ ಹಳದಿ ಫಂಕ್ಷನ್ ಇದೆ ಅಂತ ಅಂದರೆ ಅದಕ್ಕೆ ಏನೆಲ್ಲ ಮಾರ್ಕೆಟಿಂದ ಸಾಮಾನುಗಳೆಲ್ಲ ತರೋದಿದೆ ಅಲ್ವಾ, ಅದೆಲ್ಲ ತೊಗೊಂಡು ಬರೋಣ ಅಂತ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಮುಂದೆ ಹೋಗ್ತಾ ಇದ್ವಿ. ಹಳೆ ನೆನಪುಗಳೆಲ್ಲ ನೆನಪಾಗ್ತಾಯಿತ್ತು. ಎಷ್ಟು ಮೆಮೊರೀಸ್. ಇಲ್ಲೊಂದು ಆಂಜನೇಯನ ದೇವಸ್ಥಾನನೂ ಕೂಡ ಇದೆ. ಆ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತಿದ್ವಿ. ಸೊ ಆಲ್ರೆಡಿ ನವೀನ್ ಅವರೆಲ್ಲ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ. ಇನ್ನು ಹಳದಿ ಶಾಸ್ತ್ರ ಅಂತ ಅಂದರೆ ಈಗ ಹಳದಿ ಹೆಚ್ಚೋದಕ್ಕೆ, ನೀರು ಹಾಕೋದಕ್ಕೆ ಹುಡುಗನಿಗೆ ನೆಂಟರುಗಳೆಲ್ಲ ಬಂದೇ ಬರ್ತಾರೆ. ಮತ್ತು ಅದಕ್ಕೆ ಅಡುಗೆ ಎಲ್ಲ ಮಾಡಿಸ್ಬೇಕಲ್ವ. ಸೊ ಹಾಗಾಗಿ ಏನೇನು ಬೇಕೋ ಅದನ್ನೆಲ್ಲ ತೊಗೊತಾ ಇದ್ದಾರೆ. ಅವ್ರು ಮುಂಚೆನೇ ಹೋಗಿದ್ರು. ಅಲ್ಲಿ ತನಕ ನಾನು ಪಾರ್ಲರಲ್ಲಿ ನನಗೆ ಏನು ಸರ್ವಿಸ್ ಫೇಶಿಯಲ್ ಎಲ್ಲ ಏನು ಮಾಡಿಸೋದೆಲ್ಲ ಇತ್ತಲ್ಲ, ನಾನು ಹೋಗಿದ್ದೆ. ಅದಕ್ಕೇ ಇವ್ರು ಅಷ್ಟರಲ್ಲಿ ಈ ಕೆಲಸಗಳೆಲ್ಲ ಮುಗಿಸ್ಕೊತೀನಿ ಅಂತ ಅಂದ್ಬಿಟ್ಟು ಮುಗಿಸ್ಕೊತಾ ಇದ್ರು. ಇನ್ನು ನಮ್ಮ ಅತ್ತೆ ನೋಡ್ತಾ ಇದ್ದೀರಲ್ಲ, ಅವರಂತೂ ಫುಲ್ ಸಪೋರ್ಟಿವ್. ಫಂಕ್ಷನ್ಸು ಈ ಥರ ಕೆಲಸ ಕಾರ್ಯ ಅಂದರೆ ಬಂದು ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ಬಂದು ಈಗ ಅಮ್ಮ ಆರ್ಯನ ನೋಡ್ಕೊತಾ ಇದ್ರು. ಸೊ ಅತ್ತೆ ಬಂದು ಏನೇನೆಲ್ಲ ಬೇಕು ಲಿಸ್ಟ್ ಮಾಡಿಸ್ಕೊಂಬಂದಿದ್ರು. ನವೀನ್ ಬಂದು ಕರ್ಕೊಂಡು ಬಂದು ಈಗ ಏನೇನೆಲ್ಲ ಬೇಕು ಅದೆಲ್ಲ ತೊಗೊತಾ ಇದ್ದಾರೆ. ಜೀವಿತು ಕೂಡ ಹಾಸ್ಟೆಲಿಂದ ಬಂದಿದ್ದರಿಂದ ಪಾಪ ಅವನು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ. ಈ ಫಂಕ್ಷನ್ಗಳಂದ್ರೇ ಹಾಗೆ ಅಲ್ವಾ, ಎಷ್ಟು ಕೆಲಸ ಮಾಡಿದ್ರು ಅದು ಮುಗಿಯೋದೇ ಇಲ್ಲ. ಮತ್ತು ಎಲ್ಲರೂ ಕೆಲವ್ರು ಕಮೆಂಟ್ ಮಾಡಿದ್ರು ಜೀವಿತ್ ರೀಲ್ಸ್ ಮಾಡಿದಾಗ, ಜೀವಿತ್ಗೆ 6 ಫಿಂಗರ್ಸ್ ಅಂತ. ಹೌದು, ಅವನಿಗೆ ಬೈ ಬರ್ತಿಂದ 2 ಕೈಯಲ್ಲೂ ಕೂಡ 6 ಫಿಂಗರ್ಸ್ ಇದೆ, 1 ಫಿಂಗರ್ ಎಕ್ಸ್ಟ್ರಾ ಇದೆ 2 ಕೈಯಲ್ಲೂ ಕೂಡ. ಅದೇನೋ ಹೇಳ್ತಾರೆ ಲಕ್ ಅದು ಇದು ಅಂತ ಅಂದ್ಬಿಟ್ಟು, ಬಟ್ ಗೊತ್ತಿಲ್ಲ, ಅದೆಲ್ಲ ಹುಟ್ಟಿದಾಗ್ಲಿಂದನೇ ಬಂದಿರೋ ಅಂಥದ್ದು. ಏನೋ ಒಳ್ಳೇದಾದರೆ ಚೆನ್ನಾಗಿದ್ದರೆ ಸಾಕು ಅಷ್ಟೇ. ಈಗ ಹೂಗಳೆಲ್ಲ ತೊಗೊತಾ ಇದ್ದಾರೆ. ನಮ್ಮ ಅಥರ್ವನಂತೂ ಎಲ್ಲೂ ಬಿಟ್ಟು ಬರೋಂಗಿಲ್ಲ, ಅವನನ್ನಂತೂ ಜೊತೆಯಲ್ಲೇ ಕರ್ಕೊಂಡು ಬರಬೇಕು. ಇನ್ನು ಅಮ್ಮನ ಹತ್ರ ಇಬ್ಬರು ಬಿಟ್ಟು ಬಂದರೆ ಅಮ್ಮಂಗೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವನನ್ನು ಜೊತೆಲೇ ಕರ್ಕೊಂಡು ಬಂದಿದ್ದಾರೆ. ಇನ್ನು ಇದು ಶಾಸ್ತ್ರ ಎಲ್ಲ ಮಾಡ್ತಾರಲ್ವ, ಹಳದಿ ದಿನ ಹಳದಿ ಹಚ್ಚಿ ನೀರೆಲ್ಲ ಹಾಕಿ ಮತ್ತು ಶಾಸ್ತ್ರಕ್ಕೆಲ್ಲ ಏನು ಬೇಕು ಅದನ್ನೆಲ್ಲ ತೊಗೊತಾ ಇದ್ದಾರೆ. ಈಗ ಇಲ್ಲಿ ವಿಳ್ಯದೆಲೆ, ಹೂ ಮಾರ್ಕೆಟು, ಇಲ್ಲಿ ಫುಲ್ ಮಾರ್ಕೆಟಿಗೆ ಬಂದರೆ ಪ್ರತಿಯೊಂದನ್ನು ಕೂಡ ಇಲ್ಲೇ ತೊಗೊಬೋದು. ಆಲ್ರೆಡಿ ನಾನು ಕಾಲ್ ಮಾಡ್ತಾಯಿದ್ದೆ, ನಂದಿನ್ನೇನೋ ಆಯಿತು, ನೀವು ರೆಡಿನಾ, ಹೊರಡ್ತೀರಾ ಏನೋ ಅಂತ. ಶಾಪಿಂಗ್ ನವೀನ್ ಕೂಡ ಹಳದಿಗೆ ಶಾಪಿಂಗ್ ಮಾಡ್ಕೊಂಡಿರಲಿಲ್ಲ. ನಾವು ಎಷ್ಟು ಬ್ಯುಸಿ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಈ ಥರ ಉಳಿಸ್ಕೊಂಡಿಲ್ಲ ಅಂದರೆ ಅದೇನೋ ನಮಗೆ ಸಮಾಧಾನನೇ ಆಗಲ್ಲ ಅನಿಸುತ್ತೆ. ಆ ಥರ ಎಲ್ರದ್ದು ಏನಾದರೂ ಒಂದು ಪೆಂಡಿಂಗ್ ಇತ್ತು. ನನಗಂತೂ ಈ ವೀಕ್ ಸ್ವಲ್ಪ ನಾನು ಏನು ಶಾಪಿಂಗ್ ಅಂತ ರಿಮೈನಿಂಗ್ ಉಳಿದಿರೋ ಶಾಪಿಂಗ್ ಎಲ್ಲ ಮಾಡ್ಕೊಳ್ಳೋಕೆ ನಂಗೆ ಟೈಮೇ ಆಗಲಿಲ್ಲ. ಅಲ್ಲಿ ಇಲ್ಲಿ ಸುತ್ತದೇ ಆಗೋಯಿತು. ಸೊ ಹಾಗಾಗಿ ಸ್ವಲ್ಪ ಪೆಂಡಿಂಗು ಏನಿತ್ತು ಅದನ್ನೆಲ್ಲ
ಮುಗಿಸ್ಕೊಳ್ಳೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ. ಬಟ್ ನನಗೆ ಈ ಸಲೂನ್ಗಳಿಗೆ ಹೋದರೆ ಒಂದು ಫೇಶಿಯಲ್ ಇರ್ಬೋದು, ವ್ಯಾಕ್ಸಿಂಗ್ ಇರ್ಬೋದು, ಈ ಸರ್ವಿಸ್ಗಳೇನೋ ತೊಗೊತೀವಿ, ಬಟ್ ಅಲ್ಲಿ ತುಂಬಾ ಟೈಮ್ ಕೊಡಬೇಕು, ತುಂಬಾ ಪೇಷನ್ಸಿಂದ ಇರಬೇಕು. ದೇವ್ರಾಣೆ ಆ ಪೇಷನ್ಸು ನನಗಂತೂ ಇಲ್ಲ. ಯಾವಾಗಲೂ ನನಗೆ ಬೇಜಾರಾಗೋದೇನು ಅಂತಂದರೆ ಗಂಟೆಗಟ್ಟಲೆ ಸಲೂನಲ್ಲೇ ಇರಬೇಕಲ್ಲ, ಅದು ನಂಗೆ ತುಂಬಾ ಬೇಜಾರಾಗ್ತಿರುತ್ತೆ. ಒಂಥರ ಏನಾದರೂ ಮಾಡ್ತಾ ಇರಬೇಕು, ಆ ಥರ ಸುಮ್ಮನೆ ಕುತ್ಕೊಂಡು ಸರ್ವಿಸ್ ತೊಗೊಳೋದು ನಂಗೆ ತುಂಬ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ಅದನ್ನು ಏನು ಲೇಸಿನೆಸ್ ಅಂತಾರ ಏನಂತಾರೆ ಗೊತ್ತಿಲ್ಲ. ಅಲ್ಲೇ ನನಗೆ ಆಲ್ಮೋಸ್ಟ್ ಒಂದು 3:30 ಹೋಗಿದ್ದು 6:30ವರೆಗೂ ಟೈಮ್ ಆಗೋಯ್ತು. ಅಲ್ಲೇ ಒಂದು 2 ಅವರ್ ಆಗೋಯ್ತು. ಅಲ್ಲಿಂದ ನಾವು ಬಂದ್ವಿ, ನಾನು ಚಿಂಟು ಆಟೋದಲ್ಲಿ ಬಂದು ಇಲ್ಲಿ ಜಾಯಿನ್ ಆದೆ. ಇವರು ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡಿದ್ರು. ಈಗ ನಾನು ಶರಾರ ಹುಡ್ಕಕ್ಕೆ ಹೋಗ್ತಾಯಿದ್ದೀನಿ. ಯಾವ ಥರ ತೊಗೊಳೋದು ಏನು ಅಂತ ಅಂದ್ಬಿಟ್ಟು, ಈಗ ಆಲ್ರೆಡಿ ನನಗೆ ಕಳಿಸಿದ್ದು ಶರಾರ ತುಂಬ ಚೆನ್ನಾಗಿತ್ತು, ಅದು ನಂಗೆ ಸಖತ್ ಇಷ್ಟ ಆಗಿತ್ತು. ಬಟ್ ನಂಗೆ ಸೈಜ್ ಆಗಲ್ವಲ್ಲ ಅಂತ ಅಂದ್ಬಿಟ್ಟು ಚಿಂಟುಗೆ ಅದನ್ನು ನೀನೇ ಹಾಕು ಅಂತ ಹೇಳಿದೆ. ಅವಳು ಖುಷಿಯಾಗಿಬಿಟ್ಲು, ತುಂಬಾ ಚೆನ್ನಾಗಿತ್ತಲ್ವ. ಈಗ ಒಂದು 2-3 ಅಂಗಡಿ ನೋಡೋಣ, ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ನೋಡಿ, ಒಂದು ಡ್ರೆಸ್ ತೊಗೊಳಕ್ಕೆ ಇವರೆಲ್ಲ ನನಗೆ ಓಕೆ ಮಾಡಬೇಕು. ಸೊ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಏನಾಗ್ಬಿಡುತ್ತೆ ಅಂತ ಅಂದರೆ, ಪರ್ಟಿಕ್ಯುಲರಾಗಿ ಇದೇ ಥರ ಹಾಕ್ಕೋಬೇಕು ಅನ್ನೋದು ಮೈಂಡಿಗೆ ಬಂದುಬಿಟ್ರೆ ಅದು ಸಮಾಧಾನನೇ ಆಗ್ತಾ ಇರಲ್ಲ. ಹಾಕ್ಕೊಳ್ಳೇಬೇಕು ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಫೋಟೋಗಾದ್ರೂ ಆ ಡ್ರೆಸ್ ಹಾಕ್ಕೊಬೇಕು ನಾನು ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟೆ. ನಮ್ಮ ಆ ಥರ ಒಂದು ಮಧ್ಯದಲ್ಲಿ ಅವನಿಗೆ ಪಾಪ್ಕಾರ್ನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಬೇರೆ ಗಲಾಟೆ ಮಾಡ್ತಾಯಿದ್ದ. ಸೊ ಒಂದಷ್ಟು ಕಲೆಕ್ಷನ್ಸ್ನ ನೋಡ್ತಾ ಇದ್ದೀವಿ. ಏನಂದರೆ ಈ ಅರ್ಜೆಂಟಲ್ಲಿ ನಾವು ಮಿಕ್ಕ ಆಗ್ಬಿಡೋದು ಜಾಸ್ತಿ. ಅಂದರೆ ಅರ್ಜೆಂಟಲ್ಲಿ ಇರ್ತೀವಿ, ಅವ್ರ ಬಜೆಟ್ ಜಾಸ್ತಿ ಹೇಳ್ತಾ ಇರ್ತಾರೆ, ಬಾರ್ಗಿನ್ ಮಾಡೋಕ್ಕೂ ಪೇಷನ್ಸ್ ಇರಲ್ಲ, ಇನ್ನೊಂದು ಟೈಮ್ ಇರಲ್ಲ, ಬಟ್ ಸ್ಟಿಲ್ ತೊಗೊಳ್ಳೇಬೇಕಾಗಿರುತ್ತೆ. ಸೊ ಹಂಗೆಲ್ಲ ಅನಿಸ್ತಿರ್ಬೇಕಾದ್ರೆ ಅರ್ಜೆಂಟಲ್ಲಿ ಜಾಸ್ತಿ ದುಡ್ಡು ಕೊಟ್ಟೆ ತೊಗೊಂಡ್ಬಿಡ್ತೀವಿ. ಬಟ್ ನಾನು ಇಲ್ಲ, ನೋಡೋಣ, ನಂಗೆ ಇಷ್ಟ ಆಗೋ ಥರ ನಿಧಾನಕ್ಕೆ ಎಲ್ಲೋದ್ರೂ ಒಂದಷ್ಟು ಕಲೆಕ್ಷನ್ಸು ಎಲ್ಲೋ ಅಲ್ಲಿ ಸಿಗ್ತಾ ಇರಲಿಲ್ಲ, ಬೇರೆ ಥರ ಅದರಲ್ಲಿ ಇರ್ತಾಯಿತ್ತು, ಇಲ್ಲ ಸೈಜ್ ಇಶ್ಯೂ ಇರೋದು. ಅರ್ಜೆಂಟಿಗೆ ಯಾವುದೂ ಬೇಗ ಸಿಗಲ್ಲ, ತಾಳ್ಮೆಯಿಂದನೇ ತೊಗೊಬೇಕು. ನಮ್ಮ ಮನೇಲೆಲ್ಲ ಇನ್ನೂ ರೆಗಿಸ್ತಾಯಿದ್ರು, ನಿಮ್ಗಳ್ದು ಇನ್ನೂ ಮುಗ್ದಿಲ್ವಾ ಅಂತ ಅಂದ್ಬಿಟ್ಟು. ಬಟ್ ಅದೇನೋ ಗೊತ್ತಿಲ್ಲ, ಮದುವೆ ದಿನದವರೆಗೂ ಆಗ್ತಾನೇ ಇರುತ್ತೆ ನಮ್ಮದು ಶಾಪಿಂಗು. ಯಾವಾಗಲೂ ಅಷ್ಟೇ, ಯಾವುದೇ ಫಂಕ್ಷನ್ ಆದರೂ ಅಷ್ಟೇ ಹಿಂಗೇ ಆಗೋದು. ನಾನು ಅಬ್ಸರ್ವ್ ಮಾಡಿದ್ದೀನಲ್ಲ, ಶಾಪಿಂಗ್ ಮಾಡ್ತಾನೆ ಇರ್ತೀವಿ. ನಿಮ್ಮ ಮನೆಗಳಲ್ಲೂ ಹಿಂಗೆನಾ, ಅಥವಾ ಫುಲ್ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿರ್ತೀರಾ, ಅಥವಾ ಲಾಸ್ಟ್ ಮೂಮೆಂಟ್ವರೆಗೂ ಏನಾದರೂ ಒಂದು ಶಾಪ್ ಮಾಡ್ತಾನೆ ಇರ್ತೀರಾ? ಕಮೆಂಟ್ ಮಾಡಿ ಆಯಿತಾ. ಸೊ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಬಂದ್ವಿ. ಅಲ್ಲಿ ಫೈನಲ್ ಆಗಿ ತೊಗೊಂಡಿದ್ದಾಯಿತು. ಅಲ್ಲಿಂದ ಹಾಗೆ ಬರ್ತಾ ಬಾಂಬೆ ಟಿಫಾನಿಸಿಗೆ ಬಂದು ಮಸಾಲೆ ಪುರಿ ತಿನ್ನೋಣ ಅಂತ ಮಸಾಲೆ ಪುರಿ ತಿಂದ್ಕೊಂಡು ಅಲ್ಲಿಂದ ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ನೋಡಿ, ಎಲ್ಲ ಶಾಪಿಂಗ್ ಆಗಿದೆ. ಸ್ಲಿಪ್ಪರ್ಸು ಎಲ್ಲ ನನ್ನ ಹತ್ರ ಆಲ್ರೆಡಿ ಒಂದು 2-3 ಜೊತೆ ಸ್ಲಿಪ್ಪರ್ನ ತೊಗೊಂಡಿದ್ದೆ. ಬಟ್ ನಮ್ಮ ಮತ್ತೆ ತೊಗೋಬೇಕು ಅಂದರು. ಅವ್ರಿಗೆ ತೊಗೊಳೋದಕ್ಕೆ ಹೋದಾಗ ನನಗೆ ಇಷ್ಟ ಆಯಿತು, ಸೊ ತೊಗೊಂಡೆ ನಾನು. ನವೀನ್, ಎಲ್ಲ ಮಾರ್ಕೆಟಲ್ಲಿ ತೊಗೊಳೋದೆಲ್ಲ ತೊಗೊಂಡ್ರಾ? ಅಪ್ಪ, ಮದ್ವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು, ಮದ್ವೆ ಮಾಡಿ ನೋಡು ಅಂತ ಸುಮ್ನೆ ಹೇಳಲ್ಲ ಕಣಪ್ಪ. ಪಿಕ್ಚರ್ ಅಲ್ಲಿ ಮನೆ ಕಟ್ಟಿ ನೋಡಿ ಅಂದ್ಬಿಟ್ಟು ಅದ್ಯಾವ್ದೋ ತಡಿ ತುಪ್ಪ ಇಲ್ಲದೆ ಬದ್ದ ಇಲ್ಲ ನಂಗೆ. ಯಾವ್ದೋ ಪಿಕ್ಚರ್ ಕಣ, ಎಲ್ಲ ಕಷ್ಟ. ಯಾವ ಪಿಕ್ಚರ್ ಇರುತ್ತೆ? ಅಯ್ಯೋ ದೇವ್ರೆ, ಸಾಕಾಯ್ತೈತೆ ಒಂಥರ. ಆದ್ಮೇಲೆ ನೋಡ್ಬೇಕು ನಾನು. ಅಮೃತಧಾರೆ, ಅಮೃತಧಾರೆ ಮನೆ ಕಟ್ಟಿ ನೋಡು, ಮನೆ ಕಟ್ಟಿ ನೋಡು, ನೆನಪೈತದೆ ನೋಡು ಅಮೃತಧಾರೆ. ನಿಮ್ಮ ಅಪ್ಪಂಗ್ ಮದ್ವೆ ಮಾಡ್ಸಕ್ ನಿಂತಿದ್ಯಾ? ಚಿಕ್ಕಮ್ಮ ಬಂದ್ರೆ ನಿನ್ನ ಮನೆಯಿಂದ ಆಚೆ ಹಾಕ್ತಾಳೆ. ಆಮೇಲೆ ಮಗ್ನೆ ದಡ್ಡ ನೀನು. ಅಪ್ಪಂಗ್ ಇನ್ನೊಂದ್ ಮದ್ವೆ ಮಾಡಿಸ್ತೀನಿ, ನಿಮ್ಮ ಅಪ್ಪ ಖುಷಿಯಾಗ ಆಗ್ಬಿಡ್ತಾನೆ ಅಷ್ಟೇ. ನನ್ನ ಮದ್ವೆ ಅಂತೆ ಅನ್ಕೊಂಡು ಜಡಿ ಹಾಕೊಂಡು ಹೋಗ್ಬೇಕಾಯ್ತದೆ. ನಿಜ ಅಲ್ಲ ಅಥರ್ವ, ಪಪ್ಪಂಗ್ ಇನ್ನೊಂದ್ ಮದ್ವೆ ಮಾಡಿಸ್ತೀಯನಾ? ಓಕೆ, ನಾನು ಆಯ್ತೀನಿ ಪಪ್ಪಾನು. ಉಲ್ಟಾ ಪಲ್ಟಾ ನೋಡು, ಮಮ್ಮಿನೇ ಮಾಡಿಸ್ತೀನಿ ಅಂದ. ಮಮ್ಮಿನೇ ಮಾಡಿಸ್ತಾರೆ, ಪಪ್ಪಂಗೆ ಮಮ್ಮಿನೇ ಮಾಡಿಸ್ತೀನಿ ಅಂತ ಅಂದಿದ್ದು. ಬದಿಕಂಡೆ ಫೋಟೋಲ್ ನೋಡೋನಲ್ಲ, ನಮ್ದು ಮದ್ವೆ ಫೋಟೋ. ಹೊಟ್ಟೆಲಿದೆ. ಇಲ್ಲ ಮದ್ವೆ ಆಗಿದ್ 6 ತಿಂಗಳಿಗೆ ಅವನು ಹೊಟ್ಟೆಗೆ ಬಂದಿದ್ದು. ಕನ್ಫ್ಯೂಸ್ ಆಗ್ಬಿಟ್ಟಾರೆ ಜನ.
ಏನಾಗಲ್ಲ ಈಗ ಆಗಿರೋದಕ್ಕೆ ದಡ್ಡ ಇಲ್ಲ ಸುಳ್ಳು ಕಂದಡ್ಡ ಅದು ಅಯ್ಯೋ ಆಯ್ತು ಬಿಡು ನವೀನ್, ಯಾರು ಅಪಾರ್ಥ ಮಾಡ್ಕೊಳ್ಳಲ್ಲ. ಇದ್ ಮಾಡ್ತಾರ ಸುಮ್ಕ ಅದಕ್ಕೆ ಏನಾಗಲ್ಲ. ಏ ಅದೇನ ಆತರ ದಡ್ಡ ದಡ್ಡ ಅನ್ನೋದ್ ನೀನು ದಡ್ಡ ದಡ್ಡ ಯಾರು ತಡತ್ಪುರ ಗಿಲ್ಲಿ ತಡತ್ಪುರ ಬಿಗ್ ಬಾಸ್ ಕಪ್ಪ ಹೊಡ್ಕೊಂಡು ಹೋಗಾಯ್ತು. ಗಿಲ್ಲಿ ನಟನೆ, ಗಿಲ್ಲಿ ನಟನೆ ಕಪ್ ಗೆದ್ದಾಗಿತ್ತು. ಕಾರಲ್ಲಿ ನಾನೇ ನೋಡ್ತೀನಿ ಕೆಳಗಿಲಿಕ್ಕೆಲ್ಲ ಬಿದ್ದೋಗಿದ್ದು. ಕುಕ್ಕಿಯೊಳಗೆ ಹಾಕಿರೋದು ಗೇಪ್ ಇದೆ ಅಂತ ನನ್ನಲ್ಲಿ. ಅಲ್ಲ ನೀವು ಬ್ಯಾಂಗಲ್ ಸ್ಟೋರಿನ ತಗೊಂಡವ್ರು ಮನೆಗ್ ತಗೊಂಡ್ಬರ್ಲಿಲ್ಲ, ಯಾರು ತಗೊಂಡ್ರು ಅನ್ನೋದು ನನಗೆ ಗೊತ್ತಿಲ್ಲ. ಫ್ರೆಂಡ್ಸ್ ನೋಡಿ. ನವೀನ್ ನಿಮಿಷ ನೋಡ್ಬೇಕು. ಹೊಸ ಪೆಟ್ಟಿಗೆ ಒಂದ್ ನೋಡಿಲ್ಲ ಇವ್ರು, ಅದನ್ನ ನೋಡ್ಬೇಕು. ನೋಡಿಲ್ವಾ? ಹಂಗಾರ ಅದಕ್ಕೆ ತುಂಬಿಟ್ಟಿದಿರೋ. ಎಲ್ಲ ಅವನು ಮೊದ್ಲೇ ಕಟ್ಬಿಟ್ಟಿದ್ದ ಕಣೆ ಅದ ಹೊಸ್ತರ ಪೆಟ್ಟಿಗೆ ಐತೆ. ಇಲ್ಲ ಕಣಪ್ಪ, ಅದು ಚಿಟ್ಟು ಗೊತ್ತಿರೋದು ಅಡಿಗೆ ಗೊತ್ತಿಲ್ಲ. ಹುಡುಗಿಗೆ ಮದ್ವೆ ಇದ್ರಲ್ಲಿ ಶಾಸ್ತ್ರಕ್ಕೆ ಅಂತ ಅದೇನೇನೋ ಮೇಕಪ್ ಸಾಮಾನ್ ಎಲ್ಲ ಕೊಡ್ತಾರಲ್ಲ ಫ್ರೆಂಡ್ಸ್, ಅದೆಲ್ಲ ತಗೊಂಡವ್ರೆ. ಅದೇನೆ ಸುಮಾರು ಆಗೈತೆ. ತಗೊಂಡ್ ಬಂದ್ಬಿಟ್ಟು ಇವ್ರು ಅದೆಲ್ಲೋ ಇಟ್ಬಿಟ್ಟವ್ರೆ, ಹುಡುಕ್ತವ್ರೆ ಸಿಕ್ಕಿಲ್ಲ. ಮತ್ತೆ ಮನೆ ಹತ್ರ ಹೊಡಿತೀನಿ. ಯಾಕೆ? ನನ್ನ ಫೋನ್ ಚಾರ್ಜರ್ ತಗೊಂಡು ಮನೆ ಲೈಟ್ಸ್ ಎಲ್ಲ ಆನ್ ಮಾಡ್ಬೇಕು. ಆಯ್ತು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಬಿಡ್ತೀನಿ. ನಿಮ್ ಸಾಮಾನೆಲ್ಲ ನಿಮ್ಮನೆಗೆ ಇಟ್ಬಿಡು. ಹಾ, ಅಲ್ಲಿಂದ ಇಲ್ಲಿಗೆ ಒತ್ತಾಡಕ್ಕಿಂತ ನಂದು ಡ್ರೆಸ್ಸು. ಬಿಗ್ ಬಾಸ್ ನೋಡ್ಬೇಕು, ನಾನು ಅರ್ಜೆಂಟ್ ಆಗಿ ಡಿಸ್ಟರ್ಬ್ ಮಾಡಬೇಡಿ. ತಲೆನೋ ಆಯ್ತಾಯ್ತು, ಹೋಗಪ್ಪ. ಪಾಪ ಹಿಡ್ಕೊಬಿಟ್ಟವನೆ ದಡ್ಡ ದಡ್ಡ. ಅವ್ರ ಅಪ್ಪನೇ ಮಾತಾಡದೆ ದಡ್ಡ ಅಂತ, ಅದಕ್ಕೆ ಇವತ್ತೊಂದು ದಡ್ಡ 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 ಹತ್ರ ತಗೋಬೇಕು ತಾನೆ. ಮುಂದೆ ಹೋದ್ನೋ ಹಿಂದೆ ಹೋದ್ನೋ. ಇದು ಸೂಪರ್ ಮಾರ್ಕೆಟ್ ತೆಗ್ದಿಲ್ಲ ಇವತ್ತು. ಮುಗೀತು ಬಾಳೆಹಣ್ಣು ಈಗ ಏನು ಹಂಗೆ ಬೆಳಿಗ್ಗೆ ಗಣ್ಣಾಯ್ತು ಅಂತೆ. ಹಣ್ಣುಗಳು ಬೇರೆ ತಗೊಂಡ್ಬರ್ಬೇಕಷ್ಟೇ. ಏನ್ರೋ ಶೂಸ್ ಎಲ್ಲಿಟ್ಟು? ಫ್ರಂಟ್ ಸೀಟು ಸಾರ್ ಹಾಕ್ಸ್ಕೋಗು. ಕಾರ್ ಫ್ರಂಟ್ ಸೀಟ್ ಅಲ್ಲಿ ಐತೆ ಕೆಳಗಡೆ. ಅದೇನದು? ಫ್ರೆಂಡ್ಸ್, ಇದು ನಮ್ಮ ಚಿಕ್ಕ 2,000 ಚಿಕ್ಕ ತಗೋ ನಿಂಗೆ. ನೀನೇ ತಿನ್ನಪ್ಪ. ನಾಳೆ ಶಿವಣ್ಣ ಕುತ್ಕೊಂಡ್ಬಿಟ್ಟು ಹಿಂಗೆ ಸೋಗ್ಲ ಮ್ಯೂಸಿಕ್ ಹೇಳ್ದು ಹೆಂಗೆ ಚಿಕ್ ಚಿಕ್ ಚಿಕ್ಕತ್ತೆ, ಜಿಗ್ 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 ಬಟ್ ಎಲ್ಲ ಬಂದು ಊಟ ಎಲ್ಲ ಮುಗಿಸಿ ಈಗ ಬಿಗ್ ಬಾಸ್ ನೋಡ್ತಾ ನೋಡಿ. ಬೆಳಿಗ್ಗೆ ಅಡುಗೆ ಮತ್ತು ತಿಂಡಿಗೆಲ್ಲ ಇದೆಲ್ಲ ಬಿಡಿಸಿಡಿ ಅಂತ ಅಂದಿದ್ರು ಅಡುಗೆಯವರು. ಹಾಗಾಗಿ ಇದನ್ನೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಬೀನ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಬಿಡಿಸಿಡ್ತಾ ಇದ್ವಿ. ಇಲ್ಲಿ ನಮ್ಮ ಅಥರ್ವನು ಬಿಗ್ ಬಾಸ್ ನೋಡ್ಕೊಂಡು ಕೂತಾನೆ. ಆರಿಗೆ ನಿದ್ರೆ ಅವನಿಗೆ ಫುಲ್ ಮಲ್ಕೊಬಿಟ್ಟಿದ್ದ. ನಾವು ಹೆಂಗೋ ಟೈಮ್ ಪಾಸ್ ಆಗುತ್ತೆ ಬಿಗ್ ಬಾಸ್ ನೋಡ್ತಾ. ಬಟ್ ಎಲ್ಲರೂ ವಿಷ್ ಏನಾಗಿತ್ತು ಮ್ಯಾಕ್ಸಿಮಮ್ ಅಂತ ಅಂದರೆ ಗಿಲ್ಲಿ ಗೆಲ್ಲಬೇಕು ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಅದು ಈವ್ನಿಂಗ್ ಅಷ್ಟರಲ್ಲೇ ಎಲ್ರಿಗೂ ಗೊತ್ತಾಗೋಯ್ತು ಗಿಲ್ಲಿ ವಿನ್ನರ್ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ಆ ಮೂಮೆಂಟ್ ನೋಡಬೇಕಲ್ಲ, ಅದಕ್ಕೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಮತ್ತು ನಾಳೆ ಮದುವೆ ಕೆಲಸಗಳು ಇನ್ನೂ ಶುರು ಆಯಿತು. ಒಂದು ಸ್ವಲ್ಪನೂ ಫ್ರೀ ಇಲ್ಲ, ಒಂದು ನಿಮಿಷನೂ ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಆ ರೇಂಜ್ಗೆ. ಅದ್ರ ಮಧ್ಯೆ ಮಕ್ಕಳು ನೋಡಿಕೊಂಡು ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಫೈನಲಿ ಗಿಲ್ಲಿ ವಿನ್ ಆಗಿದ್ದ ಮೂಮೆಂಟ್ ಯಾವ ಥರ ಇತ್ತು ಅಂದರೆ, ಒಂಥರ ನಾವೇ ಗೆದ್ದಷ್ಟು ಸಮಾಧಾನ. ಕೆಲವ್ರಿಗೆ ಅನಿಸುತ್ತೆ ಅವರೇ ಗೆದ್ದರು, ಇವ್ರುಗಳಿಗೆ ಏನಕ್ಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಅಂತ. ಬಟ್ ಅದೇ ಅಭಿಮಾನ ಅಂತಂದರೆ ಹಂಗೇನೆ, ಒಂದು ಎಂಟರ್ಟೈನ್ಮೆಂಟ್ ಅವರಿಂದ ನಮಗೆ ಸಿಕ್ಕಿದೆ ಅಂತ ಅಂದಾಗ ನಮಗೆಲ್ಲೋ ಮನಸ್ಸಲ್ಲಿ ಹೌದು ಇವ್ರು ಗೆಲ್ಲಬೇಕು ಅನ್ನೋದಿರುತ್ತೆ. ಅದು ಅವರೇ ಗೆದ್ದಾಗ ತುಂಬಾ ಖುಷಿ ಆಗುತ್ತೆ. ಅದು ನೋಡಿ ಎಲ್ಲರೂ ನಮ್ಮನೇಲೆಲ್ಲ ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಕಂಡ್ರೂ ಇಷ್ಟ.
ಸೊ ಅವರಿಬ್ಬರೇ ಟಾಪ್ 2 ಅಲ್ಲಿ ಬಂದಿದ್ದಂತೂ ಎಲ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡ್ತು. ಆ್ಯಂಡ್ ನಿಮಗೆಲ್ಲ ಏನನ್ನಿಸ್ತು, ಯಾರು ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರಿ, ಅವರೇ ವಿನ್ ಆದ್ರ, ಎಷ್ಟು ಖುಷಿ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ನಾಳೆ ಹಲ್ದಿ ಫಂಕ್ಷನ್ ಇದೆ. ಸೊ ಇನ್ನು ಮದುವೆ ವ್ಲಾಗ್ಸನ್ನೇ ನಿಮಗೆ ಸಿಗ್ತಾ ಇರುತ್ತೆ. ಮಿಸ್ ಮಾಡದೆ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.